ನಗರದ ರಾಜಣ್ಣ ಫಿಟ್ನೆಸ್ ಜಿಮ್ ಹಾಗೂ ವೆಡ್ಡಿಂಗ್ ಬೈ ಧ್ರುವ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಮಟ್ಟದ ದೇಹಾಡಿಯ ಸ್ಪರ್ಧೆ ಯುವರತ್ನ 2024 ಹಾಗೂ ಮೆನ್ ಫಿಸಿಕ್ ಎಂಬ ಅಂಗಸೌಷ್ಠವ ಪ್ರದರ್ಶನ ಸ್ಪರ್ಧೆಯನ್ನು ಆಗಸ್ಟ್ 10ರ ಶನಿವಾರ ಸಂಜೆ 4 ಗಂಟೆಗೆ ನಗರದ ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ರಾಜಣ್ಣ ಫಿಟ್ನೆಸ್ ಜಿಮ್ ಮಾಲೀಕರಾದ ಆನಂದ್ ಮತ್ತು ಮಂಜು ಬನವಾಸೆ ತಿಳಿಸಿದ್ದಾರೆ. ಸರ್ಕಾರಿ ಕಲಾ ಕಾಲೇಜು ಮೈದಾನದಲ್ಲಿ 10/8/2024 ಶನಿವಾರ ಅಂದ್ರೆ ಆಗಸ್ಟ್ 10ನೇ ತಾರೀಕು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ, ಅದಕ್ಕೆ ಟೈಟಲ್ ಯುವರತ್ನ 2024. ಈ ಸ್ಪರ್ಧೆಯ ವಿಜೇತರು ಯಾರಾಗ್ತಾರೆ ಅವ್ರಿಗೆ ಯುವರತ್ನ 2024ರ ಟೈಟಲ್ ನ ಕೊಡಲಾಗುತ್ತೆ. ಈ ನಮ್ಮ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಪ್ರಥಮ ಬಹುಮಾನವಾಗಿ ಯುವರತ್ನ 2024 ಟೈಟಲ್ ಜೊತೆಗೆ ಬೆಳ್ಳಿಗದೆ ಹಾಗೂ ನಗದು ಬಹುಮಾನ ನೀಡಲಾಗುವುದು. ವಿವಿಧ ತೂಕ ವಯೋಮಾನ ಆಧಾರದಲ್ಲಿ ಸ್ಪರ್ಧೆ ನಡೆಯಲಿದ್ದು, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಖ್ಯಾತ ಬಾಡಿ ಬಿಲ್ಡರ್ಗಳು ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಬಿಲ್ಡರ್ ಕ್ಷೇತ್ರ ಹೆಚ್ಚು ವೃತ್ತಿಪರವಾದ ಕ್ರೀಡೆಯಾಗಿ ಗುರುತಿಸಿಕೊಳ್ಳುತ್ತಿದೆ. ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಬಾಡಿ ಬಿಲ್ಡಿಂಗ್ ಹವ್ಯಾಸ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಆಯೋಜಿಸುತ್ತಿರುವ ರಾಜ್ಯ ಮಟ್ಟದ ಸ್ಪರ್ಧೆ ದೇಹದಾಢ್ಯತೆ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ವಿಶ್ವಾಸವಿದೆ ಎಂದರು. ಹಾಸನ ಮೂಲದ ಯುವ ಉದ್ಯಮಿ ಧ್ರುವ ನಮ್ಮ ಪ್ರಯತ್ನಕ್ಕೆ ಕೈಜೋಡಿಸಿದ್ದು, ಕಾರ್ಯಕ್ರಮ ಆಯೋಜನೆಗೆ ದೊಡ್ಡ ಮಟ್ಟದ ಸಹಕಾರ ನೀಡುತ್ತಿದ್ದಾರೆ. ಸೆಲೆಬ್ರಿಟಿಗಳ ಆಕರ್ಷಕ ಸಮಾರಂಭಗಳು ಯಶಸ್ವಿಯಾಗಿ ಆಯೋಜಿಸಿ ಖ್ಯಾತಿ ಸಂಪಾದಿಸುವ ಧ್ರುವ ಹಾಸನ ಮೂಲದವರಾಗಿದ್ದು, ಜಿಲ್ಲಾ ಕೇಂದ್ರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮವನ್ನು ಜಾಗತಿಕ ಬಾಡಿ ಬಿಲ್ಡರ್ ಸ್ಪರ್ಧೆಗೆ ಸರಿಸಮನಾದ ವೇದಿಕೆ ನಿರ್ಮಿಸಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಭಯ್, ಸಂದೀಪ್ ಇತರರು ಉಪಸ್ಥಿತರಿದ್ದರು. ಆಲ್ಟರ್ನೇಟ್ ಒಂದು ಸಭಾಂಗಣ ರೆಡಿ ಮಾಡಿದ್ವಿ, ಬರಬಾರ್ದು ಅನ್ಕೊಂಡಿದ್ವಿ, ಬರಲ್ಲ ಅನ್ಕೊಂಡಿದ್ವಿ. ಮಳೆ ಅಂತ ತುರ್ತು ಸಂದರ್ಭಗಳು ಎದುರಾದ್ರೆ ಬದಲಾವಣೆ ಮಾಡ್ತೀವಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋದ್ಸರಿ ಮಾಡಿದ್ವಿ, ಅಲ್ಲೊಂದು ವ್ಯವಸ್ಥೆ ಮಾಡ್ತೀವಿ. ಒಂದೇ ಇದೆ. ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು 10-11 ಗಂಟೆ ತನಕ ಇರುತ್ತೆ. ಸಾವಿರಾರು ಜನ ಭಾಗವಹಿಸಿ ಪ್ರೇಕ್ಷಕರನ್ನ ಕಾಣಕ್ಕೋಸ್ಕರ ತೆರೆದ ಸಭಾಂಗಣದಲ್ಲಿ ಇದನ್ನ ಮಾಡ್ತಾ ಇದೀವಿ. ಅಂತ ಮಳೆ ಅಂತ ತುರ್ತು ಸಂದರ್ಭಗಳು ಏನಾದ್ರು ಎದುರಾದ್ರೆ ಒಳಾಂಗಣ ಸಭಾಂಗಣಕ್ಕೆ ಶಿಫ್ಟ್ ಮಾಡೋದಕ್ಕೆ ಬದಲಿ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ.